ಸಂಕಷ್ಟದಲ್ಲಿರುವ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಗೌಡ ಅವರು ಸದನದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಸಂತ್ರಸ್ತ ರೈತರಿಗೆ ಘೋಷಣೆ ಮಾಡಲಾಗಿರುವ ಪರಿಹಾರವನ್ನ ಸರ್ಕಾರ ತಕ್ಷಣವೇ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು. ಅತಿವೃಷ್ಟಿಯಿಂದಾಗಿ ಕಲಬುರಗಿ ಕ್ಷೇತ್ರದಲ್ಲಿ 6 ಲಕ್ಷ ಹೆಕ್ಟೇರ್ ಬೆಳೆಹಾನಿಯಾಗಿದೆ. ಆದರೆ ಬೆಳೆಹಾನಿ ಸಮೀಕ್ಷೆ ನಡೆಸಿದ ಅಧಿಕಾರಿಗಳು 3 ಲಕ್ಷ ಹೆಕ್ಟೇರ್ ಬೆಳೆಹಾನಿ ಎಂದು ವರದಿ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗಲೂ 80% ಬೆಳೆಹಾನಿಯಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಉಳಿದ 3 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರಿಗೂ ಪರಿಹಾರ ನೀಡಬೇಕು. ಘೋಷಣೆ ಮಾಡಿರುವಂತೆ 17,000 ರೂಪಾಯಿ ಪರಿಹಾರ ನೀಡಬೇಕು. ಮಧ್ಯಂತರ ಪರಿಹಾರ ಕೂಡ ಬಿಡುಗಡೆಯಾಗಿಲ್ಲ. ರೈತರ ಆತ್ಮಹತ್ಯೆ ಮತ್ತಷ್ಟು ಹೆಚ್ಚಾಗುತ್ತಿದ್ರೂ ಕೂಡ ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ. ರೈತರ ಆತ್ಮಹತ್ಯೆ ಹೆಚ್ಚಾಗುವ ಮುನ್ನ ಎಲ್ಲಾ ಸಂತ್ರಸ್ತ ರೈತರಿಗೆ ತಕ್ಷಣವೇ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲರಿಗೂ ಮಾತಾಡಬೇಕಲ್ಲ, ಎಲ್ಲರೂ ಶಾಸಕರಲ್ಲ. ಟೈಮ್ ಹೇಳಕ್ಕಿಂತ ಹಿರಿಯರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೇವೆ. ನೀವು 10 ಮಿನಿಟ್ಸ್ ಅಲ್ಲಿ ಫಿನಿಶ್ ಮಾಡಿ. ಆಯ್ತು ಸಭಾಧ್ಯಕ್ಷ ಜಾಸ್ತಿ ಟೈಮ್ ಕೊಟ್ಟಿದ್ದೇವೆ. ಫಸ್ಟ್ ಟೈಮ್ ಬೇಗ ಫಿನಿಶ್ ಮಾಡಿ. ಹೇಳ್ತಾ ಅಧ್ಯಕ್ಷರೇ, ಇವತ್ತು ನೆಕ್ಸ್ಟ್ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ನೆರೆ ಹಾಗೂ ಅಕಾಲಿಕ ಈಗ ಬಂದು ಕೈ ಎತ್ತಿದ್ರೆ ಆಗ್ತದ. ಕಲಬುರಗಿ ಜಿಲ್ಲೆ ಟೋಟಲ್ 6 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಅಧ್ಯಕ್ಷರೇ. ಇದರಲ್ಲಿ ಸರ್ಕಾರ ಕೇವಲ 3 ಲಕ್ಷ ಹೆಕ್ಟೇರ್ ಅಂತ ಹೇಳಿ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಇವತ್ತು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಂತ ಅಧ್ಯಕ್ಷರೇ. ಇದರಲ್ಲಿ ಸಮೀಕ್ಷೆ ನಡೆಸಿ ಬಾಕಿ ಉಳಿದ ರೈತರು ಕೂಡ 3 ಲಕ್ಷ ಹೆಕ್ಟೇರ್ ಏನು ಲಾಸ್ ಆಗಿದೆ ಅವ್ರಿಗೆ ಕಂಪ್ಲೀಟ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಮುಖಾಂತರ ಕೇಳ್ತೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅತಿವೃಷ್ಟಿಯಿಂದ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ವಿಪತ್ತು ನಿರ್ವಹಣಾದಿಂದ 8,500 ನೀಡಿದ್ರು. ಇದಕ್ಕೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು ವೀಕ್ಷಣೆ ಮಾಡಿ ನಾವು ಕೂಡ 8,500 ಹಾಕಿ 17,000 ರೂಪಾಯಿ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದಂತ ತಾವು ನೋಡಿದ್ರೆ ಅಧ್ಯಕ್ಷರೇ. ಹಾಗೂ ಇವತ್ತು 80% ಬೆಳೆ ಹಾನಿಯಾಗಿದಂತೆ ಮುಖ್ಯಮಂತ್ರಿ ಕೂಡ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ ಹೋಗಿದ ಅಧ್ಯಕ್ಷರೇ. ಅದರಲ್ಲಿ 80% ಕಂಪ್ಲೀಟ್ ನಾಶ ಆಗಿದಂತಕ್ಕಂಥ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಅಧ್ಯಕ್ಷರೇ. ಅದರಲ್ಲಿ ಕೇವಲ ಇವತ್ತು ಪ್ರತಿ ಹೆಕ್ಟರ್ಗೆ ಅಧ್ಯಕ್ಷರೇ ಕೇವಲ 4,000 ಹಿಡ್ಕೊಂಡು 5,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಜಮಾ ಆಗ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ಪಕ್ಕದಲ್ಲಿ ಒಂದೂವರೆಗೆ ಪರಿಹಾರ ಬಂದ್ರೆ ಮತ್ತೊಬ್ಬ ಪಕ್ಕದಲ್ಲಿ ಪರಿಹಾರ ಆಗಿಲ್ಲ ಅಧ್ಯಕ್ಷರು ಇಲ್ಲಿವರೆಗೂ ಕೂಡ. ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದವನು ಕೂಡ ಅವರಿಗೂ ಕೂಡ ನಾನು ಹೇಳಿದ್ದೀನಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ಇದು ಸರಿಯಾಗಿಲ್ಲ, ಮುಂದಿನ ದಿನ ಸರಿ ಮಾಡಿಸಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಕೂಡ ಮೊನ್ನೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುಖ್ಯಮಂತ್ರಿ ಗಮನಗಳು ತರಲಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಬಾಕಿ ಉಳಿದಂತ ಎಲ್ಲ ರೈತರಿಗೆ ಏನು 17,000 ರೂಪಾಯಿ ಘೋಷಣೆ ಮಾಡಿದಾರ, ಅದು 17,000 ರೂಪಾಯಿ ಆದಷ್ಟು ಬೇಗನೆ ಕೂಡ ಪರಿಹಾರ ಕೊಡಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಬೆಳೆ ವಿಮೆ ಪ್ರೀಮಿಯರ್ ಕಟ್ಟಿದ ರೈತರಿಗೆ ಅಧ್ಯಕ್ಷರೇ ಮಧ್ಯಂತರ ಪರಿಹಾರ ಅಂತೇಳಿ 25% ಅಡ್ವಾನ್ಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಅತಿವೃಷ್ಟಿ ಸಮೀಕ್ಷೆ ಸಮಯದಲ್ಲಿ ಘೋಷಣೆ ಮಾಡಿದ್ದು. ಇದರ ಬಗ್ಗೆ ಇನ್ನೂ ಯಾವುದೂ ಕೂಡ ಕ್ರಮ ಕೈಗೊಂಡಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ, ಪ್ರೀಮಿಯರ್ ಕಟ್ಟದಂತವ್ರು ಎಲ್ಲ ರೈತರಿಗೆ 50% ಪರಿಹಾರ ಪ್ರೀಮಿಯಂ ಕೊಡಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದರಲ್ಲಿ ಅತಿವೃಷ್ಟಿ ಮಳೆಯಿಂದ ತೊಗರಿ ಕಡಿಮೆ ಇಳುವರಿ ಹೊಂದಿರುವ ಪ್ರಯುಕ್ತ ರೈತರಿಗೆ ತೊಗರಿ ಬೆಲೆ ಬೆಂಬಲವನ್ನು ಪ್ರತಿ ಕ್ವಿಂಟಲ್ಗೆ 8,500 ರೂಪಾಯಿ ಎಂಎಸ್ಪಿ ಪ್ರಕಾರ 8,500 ದರವನ್ನು ನಿಗದಿಪಡಿಸಿದ ಅಧ್ಯಕ್ಷರೇ. ಅದರಲ್ಲಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ 5,000 ರೂಪಾಯಿ ಸೇರಿಸಿ ಹೆಚ್ಚಿನ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಕೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇದರಲ್ಲಿ ಇವತ್ತು ಇನ್ನು 15 ದಿನಗಳಲ್ಲಿ ತೊಗರಿ ಕೂಡ ಇವತ್ತು ರಾಶಿ ಆಗ್ತಕ್ಕಂಥ ನಾವು ನೋಡಿರೋ ಅಧ್ಯಕ್ಷರೇ. 15 ದಿನಗಳಲ್ಲಿ ಕೂಡ ಆದಷ್ಟು ಬೇಗನೆ ತೊಗರಿ ಖರೀದಿ ಕೇಂದ್ರಗಳು ಆದಷ್ಟು ಘೋಷಣೆ ಮಾಡಿ ಅದು ಕೂಡ ಜಲ್ದಿ ತೊಗ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಒಂದು ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅನೇಕ ರೈತರಿಗೆ ಕರೆಂಟಿನ ಬಹಳ ಸಮಸ್ಯೆ ಇದೆ ಅಧ್ಯಕ್ಷರೇ. ಇವತ್ತು ನಸಿಗ್ನೆ 3 ಗಂಟೆ ಕರೆಂಟ್ ಕೊಡೋದು, 4 ಗಂಟೆ ಕರೆಂಟ್ ಕೊಡೋದು, ಯಾವಾಗ ಬೇಕು ಅವತ್ತು ತೆಗೆಯೋದು. ಅದರಿಂದ ರೈತರು ಅನೇಕ ತೋಟ ಗೀಟ ಮಾಡಿದವರೆಲ್ಲರೂ ಕೂಡ ಇವತ್ತು ಬೆಳೆ ಕೂಡ ಸಂಪೂರ್ಣ ನಾಶ ಆಗ್ತಕ್ಕಂತಾಗಿದೆ. ಅದಕ್ಕೆ ಇವತ್ತು ಮಂತ್ರಿ ಸಾಹೇಬರು ಇಲ್ಲೇ ಅದಾರ. ಅವು ಇವತ್ತು ರೈತರಿಗೆ ಬೆಳಿಗ್ಗೆ 7 ಗಂಟೆನೋ 6 ಗಂಟೆನೋ ಟೈಮ್ ಫಿಕ್ಸ್ ಮಾಡಿ ಅವ್ರಿಗೆ ಒಂದು 5-6 ಗಂಟೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಕಬ್ಬು ಬೆಳೆಗಾರರು ಕೂಡ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ 330 ಘೋಷಣೆ ಇವತ್ತು ಸರ್ಕಾರದಿಂದ ಮಾಡಿತ್ತು. ಇವತ್ತು ಕಲಬುರಗಿಯಲ್ಲಿ 3,000 ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಈ ಅನೇಕ ಕಬ್ಬು ಬೆಳೆಗಾರರ ಬಗ್ಗೆ ಬಹಳ ಜನ ಮಾತಾಡಿದ್ರೆ ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ ಅಧ್ಯಕ್ಷರೇ. ಅದಕ್ಕೆ ಇಲ್ಲೇನು ಬೆಳಗಾವಿ ಮಾದರಿಯಲ್ಲಿ 3,300 ಏನು ಹೇಳಿದಾರ ಅದ್ರ ಪ್ರಕಾರ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯವರು ಕೂಡ 3,300 ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.